ಇಲ್ಲಿ ಈ 46ನೇ ಪ್ರಶ್ನೆಗೆ ಆನ್ಸರ್ ಯಾವುದಾಗುತ್ತೆ ಅಂದರೆ ಇಲ್ಲಿದೆ ನೋಡಿ, 2 ಇಂಟು 3 ಇಂಟು 5 ಸಾಮಾನ್ಯ ಅಪವರ್ತನ. ಇವು ಕೊಟ್ಟಿರುವಂತಹ ಮೂರು ಸಂಖ್ಯೆಗಳಲ್ಲಿ ಬಂದಿರುವಂತಹ ಒಂದು ಸಾಮಾನ್ಯ ಅಪವರ್ತನ ಇದು ಆಗಿರುತ್ತದೆ. ಇನ್ನು ನೆಕ್ಸ್ಟು ಈ ಕೆಳಗಿನ ಯಾವ ಸಂಖ್ಯೆಯನ್ನು 3, 4, 5 ಮತ್ತು 6ರಿಂದ ಸಂಪೂರ್ಣವಾಗಿ ಭಾಗಿಸಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು 3, 4, 5, 6ರಿಂದ ಭಾಗಿಸಬೇಕು ಅಂದರೆ ಇಲ್ಲಿ ಸಂಪೂರ್ಣವಾಗಿ ಅಂದರೆ ಶೇಷ 0 ಬರಬೇಕು. 5ರಿಂದ ಭಾಗಾಕಾರ ಮಾಡಿದರೆ ಇಲ್ಲಿದು ಭಾಗ ಹೋಗೋದಿಲ್ಲ, ಸಂಪೂರ್ಣ ಶೇಷ 0 ಬರುವುದಿಲ್ಲ. ಇನ್ನು ನೆಕ್ಸ್ಟು ಇದು 5ರಿಂದ ಭಾಗಿಸ್ಬೋದು, 12 ಇಲ್ಲೇ 60 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 4 ಇಲ್ಲಿ 60ನ್ನು ತೊಗೊಂಡಾಗ ಇಲ್ಲಿ ನೋಡ್ಬೋದು, ತಮಗೆ ತಿಳಿಸ್ತೀನಿ. ಇಲ್ಲಿ ನೋಡ್ಬೋದು ಆನ್ಸರ್ 60 ಆಗುತ್ತದೆ. ಇನ್ನು 4.239 0.9ರಿಂದ ಭಾಗಿಸಿದಾಗ ಸಿಗುವ ಉತ್ತರ 0.471 4.71 47.1 471. ಹಾಗಾದರೆ ಆನ್ಸರನ್ನು ನೋಡೋಣ. ಇಲ್ಲಿ 60 ಮೊದಲನೇದಾಗಿ 3ರಿಂದ ನೋಡೋಣ. 3 1 3 3 20. ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ 60ಕ್ಕೆ 4ರಿಂದ 4 1 4 ಇಲ್ಲಿ ನೋಡ್ಬೋದು, 4 1 4 4 5 20. ಇನ್ನು ನೆಕ್ಸ್ಟು 60ಕ್ಕೆ ಇಲ್ಲಿ 5ರಿಂದ 5 1 5 12. ಅದೇ ರೀತಿಯಾಗಿ 60ಕ್ಕೆ 6ರಿಂದ 6 1 6 10. ಸೊ ಇಲ್ಲಿ ಆನ್ಸರ್ ಯಾವುದಾಯಿತು ಅಂದರೆ ಇಲ್ಲಿ 60 ಆಯಿತು. ಇಲ್ಲಿ ಆನ್ಸರ್ಗಳು ನೋಡಿ, ಎ ಆಪ್ಷನ್ 12,000 15,000 10,000 18,000 ಅಂತಿದೆಯಲ್ಲ, ಇಲ್ಲಿ ಆನ್ಸರ್ ಯಾವುದಾಯಿತು 15,000. ಬಿ ಆಪ್ಷನ್ ಆಯಿತು. ಇನ್ನು ಇಲ್ಲಿ ನೋಡ್ಬೋದು 2 ಇಂಟು 3 ಇಂಟು 5 ಮತ್ತು 2 ಇಂಟು 3 ಇಂಟು 5 ಇಂಟು 7 ಮತ್ತು 2 ಇಂಟು 3 ಇಂಟು 5 ಇಂಟು 7 ಇಂಟು 13. ಇದರ ಮಹತ್ತಮ ಸಾಮಾನ್ಯ ಅಪವರ್ತನ ಮಸ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ ನೋಡೋಣ. ಈಗ ಇಲ್ಲಿ ನೋಡ್ಬೋದು ಆನ್ಸರ್ 60 ಆಗುತ್ತದೆ. ಇನ್ನು 4.239 0.9ರಿಂದ ಭಾಗಿಸಿದಾಗ ಸಿಗುವ ಉತ್ತರ 0.471 4.71 47.1 471. ಹಾಗಾದರೆ ಆನ್ಸರನ್ನು ನೋಡೋಣ. ಇಲ್ಲಿ ನೋಡ್ಬೋದು 4.239 0.9 ಇದೆಯಲ್ಲ, ಇದರ ಮೊದಲು ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಇದು ನೋಡ್ಬೋದು ಬಿಂದು ದಶಾಂಶ 10ರ ಸ್ಥಾನದಲ್ಲಿದೆ. ಹಾಗಾಗಿ ನಾವು ಇದಕ್ಕೆ ಅಂಶ ಮತ್ತು ಛೇದಕ್ಕೆ 10ರಿಂದ ಗುಣಾಕಾರ ಮಾಡೋಣ. ಇಲ್ಲಿ ನೋಡ್ಬೋದು ಈಗ ಇದು ಎಷ್ಟಾಗುತ್ತೆ ಅಂದರೆ 42.39 ಆಗುತ್ತೆ. ಇಲ್ಲಿ 9.0 ಆಗುತ್ತದೆ. ಹಾಗಾದರೆ ನಾವು ಭಾಗಾಕಾರವನ್ನು ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರನ್ನು ನೋಡೋಣ. ಇಲ್ಲಿ ನೋಡ್ಬೋದು 9 1 9 9 2 18 9 3 27 9 4 36 9 4 36 ಆಗುತ್ತದೆ. ಇನ್ನು ನೆಕ್ಸ್ಟು 9 4 36 ಆದಮೇಲೆ ಇನ್ನೂ ಎಷ್ಟು ಉಳಿಯಿತು? ಹಾಗಾದರೆ ಇಲ್ಲಿ 6 ಉಳಿಯುತ್ತದೆ. 36 ಅಂದರೆ ಇಲ್ಲಿ 42ರಲ್ಲಿ 6 ಹೋದರೆ ನೋಡ್ಬೋದು 9 4 36 ಆಯಿತು. ಇಲ್ಲಿ 6 ಉಳಿತು 63 ಆಯಿತು. 9 7 63. ಇನ್ನು ನೆಕ್ಸ್ಟ್ ಉಳಿದಿರೋದು ಎಷ್ಟು? 9. ಹಾಗಾದರೆ 9 1 9. ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ಟಿರುತ್ತಾರೆ, ಹಾಗಾಗಿ ಇಲ್ಲಿ ನಾವು ಒಂದು ಸಂಖ್ಯೆ ಬಿಟ್ಟು ಪಾಯಿಂಟನ್ನು ಕೊಡಬೇಕು. 4.71 ಆಗುತ್ತದೆ. ಇಲ್ಲಿ ನೋಡ್ಬೋದು ಆನ್ಸರ್ಗಳನ್ನು ನೋಡಿದಾಗ 4.71 ಆಗುತ್ತದೆ. ಇನ್ನು ನೆಕ್ಸ್ಟು 5,555 ಹೀಗೆ ಬರೆಯಬಹುದು, ಹೀಗೆ ಬರೆಯಲಾಗುವುದು. ನೋಡ್ಬೋದು ಇಲ್ಲಿ ಆಪ್ಷನ್ಸ್ಗಳು 5,055 5,505 5,550 5,555. ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ನೋಡ್ರಿ, ಒಂದು ವ್ಯಾಪಾರಿಯು ಒಂದು ಕುರ್ಚಿಯನ್ನು 15% ಲಾಭಕ್ಕೆ ಮಾರುವ ಬದಲು 8% ಲಾಭಕ್ಕೆ ಮಾರಿದಾಗ ಅವನಿಗೆ 56 ರೂಪಾಯಿ ಕಡಿಮೆ ಹಣ ದೊರಕುತ್ತದೆ. ಆ ಕುರ್ಚಿಯ ಅಸಲು ಬೆಲೆ ಎಷ್ಟು? ಇಲ್ಲಿ ಆಪ್ಷನ್ಸ್ಗಳು ನೋಡ್ಬೋದು. ಇಲ್ಲಿ 700 ರೂಪಾಯಿ 800 ರೂಪಾಯಿ 900 ರೂಪಾಯಿ 950 ರೂಪಾಯಿ. ಹಾಗಾದರೆ ಆನ್ಸರನ್ನು ನೋಡೋಣ. ಇಲ್ಲಿ ನಾವು ಮೊದಲಿಗೆ ಏನು ಮಾಡೋಣ, ಇಲ್ಲಿ ಕುರ್ಚಿಯ ಬೆಲೆ ಒಂದು ಅಂದಾಜು ಕುರ್ಚಿಯ ಬೆಲೆ 100 ರೂಪಾಯಿ ಅಂದ್ಕೊಳ್ಳೋಣ. ಹಾಗಾದರೆ ಈ 100 ರೂಪಾಯಿದಲ್ಲಿ 15%ಕ್ಕೆ ಮಾರಿದರೆ ನೋಡ್ಬೋದು 15%ಕ್ಕೆ ಲಾಭ ಆದರೆ ಒಂದು ವೇಳೆ ಅವಾಗ ಎಷ್ಟಾಗುತ್ತೆ? ಇಲ್ಲಿ 100 ಇತ್ತು, ಇದೊಂದು 15 ಕೊಡ್ಸಿದ್ರೆ 115 ಆಯಿತು. ಒಂದು ವೇಳೆ 8% ಆದರೆ ಇಲ್ಲಿ ಎಷ್ಟಾಗುತ್ತೆ? ಈ 100ಕ್ಕೆ 8 ಕೊಡ್ಸಿದ್ರೆ 108 ಆಯಿತು. ಇಲ್ಲಿ ವ್ಯತ್ಯಾಸ ಎಷ್ಟಾಯಿತು? ಹಾಗಾದರೆ 115ರಲ್ಲಿ 108 ಹೋದರೆ ಇಲ್ಲಿ 7 ಆಯಿತು, ಅಂದರೆ 7 ರೂಪಾಯಿ ಅಂದ್ಕೊಳ್ರಿ. ಇನ್ನು ನೆಕ್ಸ್ಟು 7 ರೂಪಾಯಿ ಕಡಿಮೆ ಆದರೆ ಅಸಲನ್ನ ಎಷ್ಟಾಗುತ್ತೆ? 7 ರೂಪಾಯಿ ಕಡಿಮೆ
ಆದರೆ 100 ರೂಪಾಯಿ ಅಸಲಾಯಿತು. ಹಾಗಾದರೆ 56 ರೂಪಾಯಿ ಕಡಿಮೆ ನೋಡ್ಬೋದು. ಇಲ್ಲಿ 56 ರೂಪಾಯಿ ಕಡಿಮೆ ಬಂದರೆ 56 ರೂಪಾಯಿ ಕಡಿಮೆ ಬಂದರೆ ಎಷ್ಟಾಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗುತ್ತೆ. ಸೊ ಇಲ್ಲಿ ದೇರ್ಫೋರ್ ನಾವು ಇಂಪಾರ್ಟೆಂಟ್ ಏನು ಅಂದರೆ ಇಲ್ಲಿ 56 ಇಂಟು 100 ಮತ್ತು ಇಲ್ಲಿ 7 ರೂಪಾಯಿ ಈಗ ಕಂಡುಹಿಡಿಬೋದು. 7 ಒಂದಲೇ 7, 7 ಎಂಟ್ಲೆ 56. ಈ 8ಕ್ಕೆ 100ಲೇ ಗುಣಾಕಾರ ಮಾಡೋಣ. 8 ಇಂಟು 100. ಸೊ ಇಲ್ಲಿ ಎಷ್ಟಾಯಿತು? 800 ರೂಪಾಯಿ ಅಸಲು ಆಯಿತು. ಅದನ್ನು ನಾವು ತಿಳ್ಕೊಬೇಕು. ಹಾಗಾದರೆ ಆನ್ಸರ್ ಎಷ್ಟಾಯಿತು? ಇಲ್ಲಿ 800 ರೂಪಾಯಿ. ಇಲ್ಲಿ ನೋಡ್ಬೋದು ಆನ್ಸರು ಬಿ ಆಪ್ಷನ್ ಇದೆಯಲ್ಲ, 800 ರೂಪಾಯಿ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, 2 ಸಂಖ್ಯೆಗಳ ಮೊತ್ತ 8 ಮತ್ತು ಅವುಗಳ ಗುಣಲಬ್ಧವು 15 ಆಗಿದೆ. ಅವುಗಳ ವ್ಯತ್ಕ್ರಮದ ಮೊತ್ತ ಏನಾಗುತ್ತದೆ? 15ನೇ 8, 8ನೇ 15, 21, 7 ಅಂತಿದೆ. ಹಾಗಾದರೆ ನೋಡೋಣ ಅದನ್ನು. ಇಲ್ಲಿ 2 ಸಂಖ್ಯೆಗಳ ಮೊತ್ತ 8 ಅಂದಿದ್ದಾರೆ. ಗುಣಲಬ್ಧ 15 ಅಂದರೆ ಯಾವ ರೀತಿ ಬರುತ್ತೆ? ಅದು 5 3 15 ಬರುತ್ತೆ. ಇಲ್ಲಿ 5 3 15 ಆದರೆ ಇಲ್ಲಿ 5 + 3 8 ಆಯಿತು. ಹಾಗಾದರೆ ಅವುಗಳ ವ್ಯತ್ಕ್ರಮದ ಮೊತ್ತವಂತ ಕೇಳಿದ್ದಾರೆ. ನಾವೆಲ್ಲ ತಿಳ್ಕೊಬೇಕು. ಫಸ್ಟು ಅವುಗಳ ವ್ಯತ್ಕ್ರಮದ ಮೊತ್ತವನ್ನು ಕಂಡುಹಿಡಬೇಕಾದಾಗ ಯಾವ ರೀತಿ ಮಾಡಿದ್ರೆ ಅದು ಈಸಿಯಾಗಿ ಕಂಡುಹಿಡಿಬೋದು. ನೋಡ್ಬೋದು ವ್ಯತ್ಕ್ರಮ ಅಂದಾಗ ಇಲ್ಲಿ ತಾವು ತಿಳ್ಕೊಬೇಕಾಗಿರೋದು ಏನು ಅಂದರೆ, ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳೇನು ಬಂದಿದ್ದಾವಲ್ಲ ಅವನ್ನ ನೋಡ್ಕೊಳ್ಳೋಣ. ಇಲ್ಲಿ ವ್ಯತ್ಕ್ರಮದ ಮೊತ್ತ. ಹಾಗಾದರೆ ಇಲ್ಲಿ ವ್ಯತ್ಕ್ರಮದ ಮೊತ್ತ ಅಂದಾಗ ಇಲ್ಲಿ ಮೊದಲಿಗೆ ನಾವು ಏನು ಮಾಡಬೇಕು? ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳೇನಿದಾವಲ್ಲ ಅದನ್ನು ನಾವು ನೋಡ್ಕೊಂಡಿವಿ. ಇಲ್ಲಿ ಇದ್ರ ಕೆಳಗಡೆ ಇಲ್ಲಿ 5 ಮೇಲೆ ಇತ್ತು, ಅದ್ರ ಕೆಳಗೆ ಏನಿಲ್ಲ ಅಂದರೂ 1 ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ 3 ಇದೆ ಅಂದ್ರೆ ಇದ್ರ ಕೆಳಗಡೆ 1 ಇರುತ್ತೆ. ಇವುಗಳ ವ್ಯತ್ಕ್ರಮ ಅಂದಾಗ ನಾವು ಏನು ಮಾಡ್ಬೇಕು? ಇಲ್ಲಿ ಫಸ್ಟು 1 ಮೇಲೆ ಬರಿತೀವಿ, ಅಂಶದಲ್ಲಿ ಛೇದದಲ್ಲಿ 5 ಬರಿತೀವಿ. ಇದು ಕೆಳಗಡೆ ಬರುತ್ತೆ ಅಂದರೆ ಅಂಶ ಛೇದದಲ್ಲಿ ಛೇದ ಅಂಶದಲ್ಲಿ ಪ್ಲಸ್ ಇಲ್ಲಿ ಹಾಗೆ ಬರುತ್ತೆ. ಈಗ ನೋಡ್ರಿ 5ನೇ 1 ಪ್ಲಸ್ 3ನೇ 1 ಆಯಿತು. ಇವುಗಳ ಲಸ ತೆಗಿಬೇಕಾಗುತ್ತೆ. ಇವಾಗ ಈ ಸಂಕಲನ ಮಾಡಬೇಕು ಅಂದಾಗ 5 3 ಲಸ ಎಷ್ಟಾಗುತ್ತೆ? ಡೈರೆಕ್ಟಾಗಿ 5 3 15 ಆಗುತ್ತದೆ. ಸೊ ಇಲ್ಲಿ 15 ಬಂತು. 15 ಬರೋಂಗೆ ನಾವು ಇಲ್ಲಿ ಗುಣಾಕಾರ ಮಾಡ್ಕೋಬೇಕು. ನೋಡ್ಬೋದು 5 3 15, 3 5 15. ಈಗ ನೋಡಿ 1 3 3, 1 5 5. ಸೊ ಇಲ್ಲಿ ಎಷ್ಟಾಯ್ತು ಆನ್ಸರು? 15ನೇ 8 ಆಯಿತು. ಆನ್ಸರ್ 15ನೇ 8. ಇಲ್ಲಿ ನೋಡ್ಬೋದು ಇಲ್ಲಿ ಆನ್ಸರ್ ಯಾವುದಾಯಿತು? 15ನೇ 8, ಎ ಆಪ್ಷನ್ ಆಗುತ್ತದೆ. ಇನ್ನು 3 ಕ್ರಮಾನುಗತ ಸಂಖ್ಯೆಗಳ ಮೊತ್ತ 15 ಆದರೆ ಮಧ್ಯದ ಸಂಖ್ಯೆಯ ವರ್ಗ ಅಂತ ಕೇಳಿದ್ದಾರೆ. ಹಾಗಾದರೆ ಅದು ನೋಡೋಣ. ಇಲ್ಲಿ ಇವುಗಳ ವ್ಯತ್ಕ್ರಮದ ಮೊತ್ತ ಅಂದರೆ 5 ಇದೆಯಲ್ಲ, ನೋಡ್ಬೋದು ಇಲ್ಲಿ 5 ಮೇಲೆ ಇತ್ತು, ಅದ್ರ ಕೆಳಗೆ ಏನಿಲ್ಲ ಅಂದರೂ 1 ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ 3 ಇದೆ ಅಂದ್ರೆ ಇದ್ರ ಕೆಳಗಡೆ 1 ಇರುತ್ತೆ. ಇವುಗಳ ವ್ಯತ್ಕ್ರಮ ಅಂದಾಗ ನಾವು ಏನು ಮಾಡ್ಬೇಕು? ಇಲ್ಲಿ ಫಸ್ಟು 1 ಮೇಲೆ ಬರಿತೀವಿ, ಅಂಶದಲ್ಲಿ ಛೇದದಲ್ಲಿ 5 ಬರಿತೀವಿ. ಇದು ಕೆಳಗಡೆ ಬರುತ್ತೆ ಅಂದರೆ ಅಂಶ ಛೇದದಲ್ಲಿ ಛೇದ ಅಂಶದಲ್ಲಿ ಪ್ಲಸ್ ಇಲ್ಲಿ ಹಾಗೆ ಬರುತ್ತೆ. ಈಗ ನೋಡ್ರಿ 5ನೇ 1 ಪ್ಲಸ್ 3ನೇ 1 ಆಯಿತು. ಇವುಗಳ ಲಸ ತೆಗಿಬೇಕಾಗುತ್ತೆ. ಇವಾಗ ಈ ಸಂಕಲನ ಮಾಡಬೇಕು ಅಂದಾಗ 5 3 ಲಸ ಎಷ್ಟಾಗುತ್ತೆ? ಡೈರೆಕ್ಟಾಗಿ 5 3 15 ಆಗುತ್ತದೆ. ಸೊ ಇಲ್ಲಿ 15 ಬಂತು. 15 ಬರೋಂಗೆ ನಾವು ಇಲ್ಲಿ ಗುಣಾಕಾರ ಮಾಡ್ಕೋಬೇಕು. ನೋಡ್ಬೋದು 5 3 15, 3 5 15. ಈಗ ನೋಡಿ 1 3 3, 1 5 5. ಸೊ ಇಲ್ಲಿ ಎಷ್ಟಾಯ್ತು ಆನ್ಸರು? 15ನೇ 8 ಆಯಿತು. ಆನ್ಸರ್ 15ನೇ 8. ಇಲ್ಲಿ ನೋಡ್ಬೋದು ಇಲ್ಲಿ ಆನ್ಸರ್ ಯಾವುದಾಯಿತು? 15ನೇ 8, ಎ ಆಪ್ಷನ್ ಆಗುತ್ತದೆ. ಇನ್ನು 3 ಕ್ರಮಾನುಗತ ಸಂಖ್ಯೆಗಳ ಮೊತ್ತ 15 ಆದರೆ ಮಧ್ಯದ ಸಂಖ್ಯೆಯ ವರ್ಗ ಅಂತ ಕೇಳಿದ್ದಾರೆ. ಹಾಗಾದರೆ ಅದು ನೋಡೋಣ. ಇಲ್ಲಿ 2 ಸಂಖ್ಯೆಗಳ ಮೊತ್ತ 8 ಅಂದಿದ್ದಾರೆ. ಗುಣಲಬ್ಧ 15 ಅಂದರೆ ಯಾವ ರೀತಿ ಬರುತ್ತೆ? ಅದು 5 3 15 ಬರುತ್ತೆ. ಇಲ್ಲಿ 5 3 15 ಆದರೆ ಇಲ್ಲಿ 5 + 3 8 ಆಯಿತು. ಹಾಗಾದರೆ ಅವುಗಳ ವ್ಯತ್ಕ್ರಮದ ಮೊತ್ತವಂತ ಕೇಳಿದ್ದಾರೆ. ನಾವೆಲ್ಲ ತಿಳ್ಕೊಬೇಕು. ಫಸ್ಟು ಅವುಗಳ ವ್ಯತ್ಕ್ರಮದ ಮೊತ್ತವನ್ನು ಕಂಡುಹಿಡಬೇಕಾದಾಗ ಯಾವ ರೀತಿ ಮಾಡಿದ್ರೆ ಅದು ಈಸಿಯಾಗಿ ಕಂಡುಹಿಡಿಬೋದು. ನೋಡ್ಬೋದು ವ್ಯತ್ಕ್ರಮ ಅಂದಾಗ ಇಲ್ಲಿ ತಾವು ತಿಳ್ಕೊಬೇಕಾಗಿರೋದು ಏನು ಅಂದರೆ, ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳೇನು ಬಂದಿದ್ದಾವಲ್ಲ ಅವನ್ನ ನೋಡ್ಕೊಳ್ಳೋಣ. ಇಲ್ಲಿ ವ್ಯತ್ಕ್ರಮದ ಮೊತ್ತ. ಹಾಗಾದರೆ ಇಲ್ಲಿ ವ್ಯತ್ಕ್ರಮದ ಮೊತ್ತ ಅಂದಾಗ ಇಲ್ಲಿ ಮೊದಲಿಗೆ ನಾವು ಏನು ಮಾಡಬೇಕು? ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳೇನಿದಾವಲ್ಲ
ಅದನ್ನು ನಾವು ನೋಡ್ಕೊಂಡಿವಿ. ಇಲ್ಲಿ ಇದ್ರ ಕೆಳಗಡೆ ಇಲ್ಲಿ ನೋಡ್ಬೋದು ಆನ್ಸರ್ ಇದೆ ನೋಡಿ, ಬಿ ಆಪ್ಷನ್ ಇದೆಯಲ್ಲ 25 ಆಗುತ್ತದೆ. ಇನ್ನು 360 ಗ್ರಾಮ್ 3 kg ಎಷ್ಟರ ಶೇಕಡವಾಗಿದೆ? 12%, 15%, 18%, 21% ಅಂತಿದೆ. ಹಾಗಾದರೆ ಅದರ ಆನ್ಸರ್ನ ನೋಡೋಣ. ಇಲ್ಲಿ 3000 ಗ್ರಾಮ್ ಅಂದರೆ ಇದು 100% ಆಯಿತು. ಈಗ ನಮಗೆ ಬೇಕಾಗಿರೋದು 360 ಗ್ರಾಮ್ದು ಕಂಡುಹಿಡಿಯಬೇಕಾಗಿದೆ. ಸೊ ಹಾಗಾದರೆ ಇಲ್ಲಿ 360 ಇಂಟು 100%ಕ್ಕೆ ಟೋಟಲ್ ಇರುವುದೆಷ್ಟು? ಅದು 3000 ಗ್ರಾಮ್. ಹಾಗಾದರೆ ಇದೊಂದು 0, ಇದೊಂದು 0, ಇದೊಂದು 0, ಇದೊಂದು ಮತ್ತು ಇದೊಂದು 0, ಇದೊಂದು 0. ಇಲ್ಲಿ ನೋಡಿ ಉಳಿದಿರೋದು 3 1 3 3 12. ಸೊ ಹಾಗಾಗಿ ಆನ್ಸರ್ ಎಷ್ಟಾಯಿತು? ಇಲ್ಲಿ 12% ಆಯಿತು.